ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಗ್ರಾಮಾಡಳಿತಾಧಿಕಾರಿ ನೌಕರರಿಂದ ಲೇಖನ ಸ್ಥಗಿತ ಪ್ರತಿಭಟನೆ. ಗ್ರಾಮಾಡಳಿತಾಧಿಕಾರಿ ನೌಕರರ ಹುದ್ದೆ ಭರ್ತಿಗೆ ಜಿ ಪರಮೇಶ್ವರ್ ಮನವಿ. ಗ್ರಾಮಾಡಳಿತಾಧಿಕಾರಿ ನೌಕರರ ವಿವಿಧ ಬೇಡಿಕೆ ಈಡೇರಿಸಲು ಆನಂದ್, ಉಮೇಶ್, ಫರ್ನಾಂಡಿಸ್, ಶ್ವೇತಾ ಒತ್ತಾಯ. ಕಳ್ಳತನ ಮಾಡಿದ 1 ಲಕ್ಷ ರೂಪಾಯಿ ಪತ್ತೆ ಹಚ್ಚಿ ಮಾಲೀಕನಿಗೆ ಹಿಂತಿರುಗಿಸಿದ ಡಿವೈಎಸ್ಪಿ. ಕಳೆದುಕೊಂಡ ಹಣ ಹಿಂತಿರುಗಿಸಿದ ಪೊಲೀಸ್ ಇಲಾಖೆಗೆ ಪರಮೇಶ್ವರ್ ಕೃತಜ್ಞತೆ. ಸೆಪ್ಟೆಂಬರ್ 28ರಿಂದ 30ರವರೆಗೆ 3 ದಿನಗಳ ಕಾಲ ಶಾಂತವೇರಿ ಗೋಪಾಲಗೌಡರ ಜನ್ಮ ಶತಮಾನೋತ್ಸವ ಮತ್ತು ಹಾಮ ಭಟ್ಟರ ನೆನಪಿನ ಕಾರ್ಯಕ್ರಮ. ತುಮರಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸಚಿವರು, ಶಾಸಕರು, ನಿಗಮಗಳ ಅಧ್ಯಕ್ಷರು, ಸಾಹಿತಿಗಳು ಭಾಗಿ. ಈಗ ಸುದ್ದಿಯ ವಿವರ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗುರುವಾರ ಗ್ರಾಮ ಆಡಳಿತಾಧಿಕಾರಿಗಳ ಸ್ಥಳೀಯ ಶಾಖೆ ವತಿಯಿಂದ ತಹಶೀಲ್ದಾರ್ ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ವರಪ್ಪ, ಸಂಘದ ತಾಲೂಕು ಶಾಖೆ ಅಧ್ಯಕ್ಷ ಆನಂದ್, ಫರ್ನಾಂಡಿಸ್, ಉಮೇಶ್, ಶ್ವೇತಾ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರಪ್ಪರ ಮಾತನಾಡ್ತಕ್ಕಂಥದ್ದು. ವಿಶೇಷವಾಗಿ ಗ್ರಾಮಾಡಳಿತ ಅಧಿಕಾರಿಗಳ ನೌಕರರ ಸಂಘದ ಒಂದು ಕರೆಯ ಮೇರೆಗೆ ಇವತ್ತೇನು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಈ ಮುಷ್ಕರದಲ್ಲಿ ಎಲ್ಲಾ ಗ್ರಾಮಾಡಳಿತಾಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಿ ಮುಷ್ಕರವನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಗ್ರಾಮಾಡಳಿತಾಧಿಕಾರಿಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದು 2, 3, 4 ಸರ್ಕಲ್ಗಳ ಕರ್ತವ್ಯವನ್ನ ಒಬ್ಬರೇ ಗ್ರಾಮಾಡಳಿತಾಧಿಕಾರಿಗಳು ನಿರ್ವಹಣೆ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಇವತ್ತು. ಅವರಿಗೂ ಕೂಡ ಮನುಷ್ಯರೇ, ಹಾಗಾಗಿ ಅವರಿಗೂ ಕೂಡ ಹೆಚ್ಚಿನ ಒತ್ತಡಗಳನ್ನ ನೀಡಿ ಕೆಲಸಗಳನ್ನ ಮಾಡಿಸ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಅದು ವಿಶೇಷವಾಗಿ ಅಗತ್ಯವಿರುವಷ್ಟು ಹುದ್ದೆಗಳನ್ನ, ಖಾಲಿ ಹುದ್ದೆಗಳನ್ನ ಸಂಪೂರ್ಣವಾಗಿ ಭರ್ತಿಯನ್ನ ಮಾಡೋದ್ರ ಮೂಲಕವಾಗಿ ನೌಕರರ ಮೇಲಿನ ಒತ್ತಡಗಳನ್ನ ಸರ್ಕಾರ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇನೆ. ಹಾಗೇನೆ ಇಲಾಖೆಯ ಮಂತ್ರಿಗಳು ಕೂಡ ಇವತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದಾವೆ. ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಣೆಗಳಿಲ್ಲ. ಇವತ್ತು ಒತ್ತುವರಿಗಳನ್ನ ಮಾಡ್ಲಿಕ್ಕೆ ಹೋದ್ರೆ ಸಾರ್ವಜನಿಕರು ಕೂಡ ಮೈ ಮೇಲೆ ಬಂದು ಹೊಡೆದಾಡುವಂತಹ ಪರಿಸ್ಥಿತಿಗಳು ಬೇಕಾದಷ್ಟು ಕಡೆಗಳಲ್ಲಿ, ಹಲ್ಲೆ ಮಾಡಿರ್ತಕ್ಕಂಥ ಘಟನೆಗಳು ಕೂಡ ಸಾಕಷ್ಟು ಕಡೆಗಳಲ್ಲಿ ಇದಾವೆ. ಅದಕ್ಕೆ ನಮ್ಮ ನೌಕರಿಗೂ ಕೂಡ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಗಳನ್ನ ನೀಡಬೇಕು. ಈ ಒತ್ತುವರಿ ಸಮಸ್ಯೆಯನ್ನ, ಅದು ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ನೌಕರರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನ ಸರ್ಕಾರ ಸೂಚಿಸಬೇಕು ಅಂತಕ್ಕಂಥದ್ದನ್ನ ಈ ಮೂಲಕವಾಗಿ ಅವರಲ್ಲಿ ಆಗ್ರಹವನ್ನ ಮಾಡ್ತಾ ಇದೆ. ಕಂದಾಯ ಇಲಾಖೆ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಈ ದಿನ ಮತ್ತೆ ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಾರೆ. ಅದೇ ರೀತಿ ಈ ಒಂದು ಮುಷ್ಕರಕ್ಕೆ ತಾಲೂಕು ಗ್ರಾಮ ಸಹಾಯಕರ ಸಂಘ ಕೂಡ ಬೆಂಬಲವನ್ನ ಸೂಚಿಸಿದ್ದು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಅಭಿನಂದನೆಗಳು. ಈ ಒಂದು ದಿನ ನಾವು ಮುಷ್ಕರ ಯಾಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ, ಎಲ್ಲಾ ಈಗಿನ ದಿನಗಳಲ್ಲಿ ಎಲ್ಲಾ ಕಂದಾಯ ಇಲಾಖೆ ಕಾರ್ಯ ಚಟುವಟಿಕೆಗಳನ್ನ ಮೊಬೈಲ್ ಆಪ್ ಮುಖಾಂತರ ಕಾರ್ಯಗತವನ್ನಗೊಳಿಸ್ತಾ ಇದೆ ಸರ್ಕಾರ. ಏನೋ ನಮ್ಮ ಮಲೆನಾಡಂತ ಪ್ರದೇಶದಲ್ಲಿ ಲ್ಯಾಂಡ್ ಬೀಟು, ಆಧಾರ್ ಸೀಡಿಂಗ್ ಇವೆಲ್ಲ ಮಾಡೋದು ತುಂಬಾ ಕಷ್ಟ ಇದೆ. ಒಮ್ಮೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು ನಮ್ಮ ನೆಲಕ್ಕೆ ಬಂದು ಮೊಬೈಲ್ ನೆಟ್ವರ್ಕ್ ಅನ್ನ ಪರಿಶೀಲಿಸಿ ಈ ಒಂದು ಆಪ್ ಗಳನ್ನ ಅಳವಡಿಕೆ ಮಾಡಿ ನಮ್ಮ ಮೇಲೆ ಕೆಲಸ ನಿರ್ವಹಿಸಿ ಅಂತ ಹೇಳಿದ್ರೆ ನಾವು ಇದ್ರ ಸ್ವಾಗತಿಸ್ತಿದ್ದೀವಿ. ಇಲ್ಲಿ ತುಂಬಾ ನೆಟ್ವರ್ಕ್ ನ ಸಮಸ್ಯೆ ಇದೆ. ಮತ್ತೆ ನಮಗೆ ಏನು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುತ್ತೆ ನಮಗೆ ನೀವು ಇಷ್ಟೊಂದು ಮಾಡಬೇಕು ಅಂತ ಟಾರ್ಗೆಟ್ ಕೊಡ್ತಾರೆ. ಹಬ್ಬಗಳು ನಾವು ಆಚರಣೆ ಮಾಡಂಗಿಲ್ಲ, ಭಾನುವಾರ ದಿನಗಳನ್ನ ನಾವು ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಇವೆಲ್ಲವನ್ನೂ ಕೂಡ ಸರ್ಕಾರ ತನ್ನ ಮನದಲ್ಲಿ ಇಟ್ಕೊಂಡು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೊಟ್ಬಿಟ್ಟು ನಂತರ ಕೆಲಸವನ್ನ ಕೇಳಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ತಿದ್ದೇನೆ. ಆನಂದ್ ಅಂತ ಹೇಳಿ, ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷರು, ಸಾಗರ ತಾಲೂಕು. ನಮಸ್ಕಾರ. ನಮ್ಮ ಕೇಂದ್ರ ಸಂಘದ ತೀರ್ಮಾನದಂತೆ ಇವತ್ತು ಮತ್ತೆ ನಾಳೆ 2 ದಿನ ನಾವು ಇವತ್ತು 26 ಏನಿದೆ ತಾಲೂಕು ಘಟಕದಲ್ಲಿ ಹಾಗೂ ನಾಳೆ ದಿನ ಜಿಲ್ಲಾ ಕೇಂದ್ರದಲ್ಲಿ ಮುಷ್ಕರವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರಷ್ಟು ನಮ್ಮ ಬೇಡಿಕೆಗಳನ್ನ ತಿಳಿಸಿದ್ದೀವಿ. ಮುಖ್ಯವಾಗಿ ನಮಗೆ ತಾಂತ್ರಿಕ ಸಲಕರಣೆಗಳನ್ನ ಕೊಡಬೇಕು, ಲ್ಯಾಪ್ಟಾಪ್, ಮೊಬೈಲು, ಹಾಗೂ ಪತಿ ಪತ್ನಿ ಪ್ರಕರಣ ಹಾಗೂ ರೂಲ್ 16A ರಿಮೂವ್ ಆಗ್ಬೇಕು, ಹಾಗೂ ರಜಾ ದಿನಗಳಲ್ಲಿ ನಮಗೆ
ಕರ್ತವ್ಯ ನಿರ್ವಹಿಸಬೇಕು ಅಂತ ಒತ್ತಡ ಏರ್ಬಾರ್ದು. ಇವು ನಮ್ಮ ಪ್ರಮುಖ ಬೇಡಿಕೆಗಳು. ಸೊ ಇವು ಒಂದು ವೇಳೆ ನಮಗೆ ಇದು ಸರ್ಕಾರ ಕೂಡಲೇ ಗಮನಕ್ಕೆ ತಗೊಂಡು ಈ ಸ್ಟ್ರೈಕ್ ನ ಈಗ ಮೊಟಕುಗೊಳಿಸಿ ನಮಗೇನಾದ್ರೂ ಪರಿಹಾರ ಕೊಟ್ರೆ ನಾವು ಇಲ್ಲಿಗೆ ನಿಲ್ಲಿಸ್ತೀವಿ. ಇಲ್ಲ ಅಂದ್ರೆ ನಮ್ಮ ಕೇಂದ್ರ ಸಂಘ ಏನು ತೀರ್ಮಾನ ತಗೊಳತಿ ಅದರಂತೆ ನಾವು ಮುಂದುವರಿತೀವಿ. ಮುಖ್ಯವಾಗಿ ನಮಗೆ ಇಲ್ಲಿ ತಾಂತ್ರಿಕ ಸಲಕರಣೆಗಳು ಇಲ್ದಲೇ ಇರೋದ್ರಿಂದ, ಹಾಗೆ ಒತ್ತುವರಿ ಸಮಸ್ಯೆ ಹೆಚ್ಚಾಗಿರೋದ್ರಿಂದ, ಸೊ ಇದಕ್ಕೆಲ್ಲ ಪರಿಹಾರವಾಗಿ ಸರ್ಕಾರ ಏನಾದ್ರೂ ಒಂದು ಮಲೆನಾಡು ಭಾಗಕ್ಕೆ ವಿಶೇಷವಾಗಿ ಗಮನಕ್ಕೆ ತಗೊಂಡು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮಗೆ ಒಂದು ಪರಿಹಾರ ಸೂಚಿಸಬೇಕು ಅಂತ ಕೇಳ್ಬೋದು. ಸಾಗರ ತಾಲೂಕು ಕಂದಾಯ ಇಲಾಖಾ ನೌಕರರ ಸಂಘದ ಪರವಾಗಿ ನಾನು ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೇನೆ. ಮಾನ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಬೇಡಿಕೆಯಂತೆ ಈಗಾಗಲೇ ಸಂಘವು ತಮ್ಮ ಮುಷ್ಕರದಲ್ಲಿ ತಿಳಿಸಿರುವಂತೆ ತಮ್ಮ ಹುದ್ದೆಗಳನ್ನ ತಾಂತ್ರಿಕ ಹುದ್ದೆಗೆ ನೀಡುವ ವೇತನ ಶ್ರೇಣಿಗೆ ಸಮಾನವಾಗಿ ಅವರ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಈಗಾಗಲೇ ಸುಮಾರು 21 ಮೊಬೈಲ್ ಆ್ಯಪ್ ನಲ್ಲಿ ನಿರ್ವಹಿಸ್ತಿರ್ತಕ್ಕಂತಹ ಏನು ಸೌಲಭ್ಯಗಳಿದೆ ಇವುಗಳನ್ನ ಸಹ ನಿರ್ವಹಣೆ ಮಾಡಲಿಕ್ಕೆ ಸರ್ಕಾರದಿಂದ ಅಗತ್ಯ ಸೌಲಭ್ಯಗಳನ್ನ ಅಂದ್ರೆ ಮೊಬೈಲ್ ಆ್ಯಪ್ ಆಗಿರ್ಬೋದು, ತಾಂತ್ರಿಕವಾಗಿ ಕರೆನ್ಸಿಗಳನ್ನ ಹಾಕಿರುವಂತದ್ದು ಅದನ್ನ ಸಹ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಜೊತೆಗೆ ನಮ್ಗೆ ಲ್ಯಾಂಡ್ ಬೀಟು ಅಥವಾ ಸರ್ಕಾರಿ ಭೂಮಿ ಒತ್ತುವರಿಗೆ ಸಂಬಂಧಪಟ್ಟಂತೆ ನಾವು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಕಮಿಟಿ ಅಂತ ಮಾಡಿರ್ತಾರೆ. ಆದ್ರೆ ಕಮಿಟಿಯ ಸದಸ್ಯರು ಯಾರು ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಕಮಿಟಿ ಕಡ್ಡಾಯವಾಗಿ ಅಂತ ಸ್ಥಳಗಳಿಗೆ ಕಮಿಟಿ ಜೊತೆಗೂಡಿ ಬರುವಂತೆ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತಾನೆ. ಹಾಗೆ ಈಗಾಗಲೇ ನಾವು ಏನು ಗ್ರಾಮಾಡಳಿತಾಧಿಕಾರಿಗಳು ತಮ್ಮ ಮೊಬೈಲ್ ಆ್ಯಪ್ ನಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ತಮ್ಮ ವೇತನದಿಂದ ಮೊಬೈಲ್ ಅನ್ನ ಖರೀದಿ ಮಾಡಿಕೊಂಡು ಕರೆನ್ಸಿಗಳನ್ನ ಹಾಕೊಂಡು ಅವರು ಸರ್ಕಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವುಗಳನ್ನ ತಡೆ ಹಿಡಿದು ಮುಂದಿನ ದಿನದಲ್ಲಿ ಸರ್ಕಾರವೇ ಅದಕ್ಕೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಕಳೆದ 15-20 ವರ್ಷ ಆದ್ರೂ ಪದೋನ್ನತಿ ಹೊಂದಿದೆ ಒಂದೇ ಹುದ್ದೆಗಳಲ್ಲಿ ಅವರು ನಿವೃತ್ತರಾಗಿರುವಂತದ್ದು ಸಹ ನಾವು ನೋಡ್ತಾ ಇದ್ದೀವಿ. ಇದನ್ನು ಸಹ ಪರಿಶೀಲನೆ ಮಾಡಿ ಸರ್ಕಾರವು ಕನಿಷ್ಠ ಒಂದು 8ರಿಂದ 10 ವರ್ಷದೊಳಗಾಗಿ ಆದ್ರೂ ಕನಿಷ್ಠ 8ರಿಂದ 10 ವರ್ಷದೊಳಗೆ ಅವರಿಗೆ ಪದೋನ್ನತಿ ಆಗುವಂತೆ ಕ್ರಮ ಕೈಗೊಳ್ಳಬೇಕು. ಮತ್ತು ಸರ್ಕಾರಿ ರಜೆ ದಿನಗಳಲ್ಲಿ ಸರ್ಕಾರಿ ನೌಕರರು ಎಲ್ಲ ಕಚೇರಿ ಸಿಬ್ಬಂದಿ ಪ್ಲಸ್ ಗ್ರಾಮಾಡಳಿತಾಧಿಕಾರಿಗಳು ರಜೆ ದಿನಗಳು, ಹಬ್ಬ ಹರಿದಿನಗಳಲ್ಲಿ ಸಹ ನಾವು ಕೆಲಸ ಮಾಡ್ತಾ ಇರೋದು ನಮ್ಮ ಒತ್ತಡಕ್ಕೆ, ನಮ್ಮ ಕುಟುಂಬಕ್ಕೆ ನಾವು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಗೆ ಈಗಾಗಲೇ ನಮ್ಮಲ್ಲಿ ಒಂದು ಹುಡುಗಿ ಇಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಗ್ರಾಮಾಡಳಿತಾಧಿಕಾರಿಗಳು ಒಬ್ರು ಕೊಟ್ಟಿದ್ದಾರೆ. ನನಗೆ ಕಾರ್ಯ ಒತ್ತಡದಿಂದಾಗಿ ನನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ರಾತ್ರಿ 4 ಗಂಟೆ ಆದ್ರೂ ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಾನು ಒಬ್ಳೇ ಇರೋದು, ನನಗೆ ಮನೆಗೆ ಹೋಗ್ಲಿಕ್ಕೆ ಅವಕಾಶ ಕೊಡಿ, ನಾನು ಕೆಲಸನೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ನಾವು ಕೇಳ್ಕೊಂತಿರೋದು, ನಮಗೆ ರಜೆ ದಿನಗಳಲ್ಲಿ ಸರ್ಕಾರದ ರಜೆ ದಿನಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಜೊತೆಗೆ ನಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ಹಂಚಿಕೆ ಮಾಡಿಬಿಟ್ಟು ಇತರೆ ಅನೇಕ ಇಲಾಖೆಗಳು ಕೆಲಸ ಇಲ್ಲದೆ ಸ್ವಲ್ಪ ಫ್ರೀ ಆಗಿದ್ದಾರೆ, ಅಂತ ಇಲಾಖೆಗಳಿಗೆ ಕಾರ್ಯ ಹಂಚಿಕೆ ಮಾಡಿ. ಈಗಾಗಲೇ ಕಂದಾಯ ಇಲಾಖೆ ಅನ್ನೋದು ಮಾತೃ ಇಲಾಖೆ ಆಗಿದೆ. ಮಾತೃ ಇಲಾಖೆ ಆಗಿ ನಮ್ಮ ಇಲಾಖೆಯ ಅನೇಕ ಕೆಲಸ ಕಾರ್ಯಗಳನ್ನು ಅನೇಕ ಇಲಾಖೆಗಳಿಗೆ ಹಂಚಿಕೆ ಆಗಿದಾವೆ. ಅದೇ ರೀತಿ ಈಗ ಏನು ಸರ್ಕಾರದ ಹೊಸ ಯೋಜನೆಗಳು, ಪಾರದರ್ಶಕ ಯೋಜನೆಗಳು ಏನಿದಾವೆ ಅವು ಇತರ ಇಲಾಖೆಗಳಿಗೂ ಹಂಚಿಬಿಟ್ಟು ಸಕಾಲದಲ್ಲಿ ಸಾರ್ವಜನಿಕರಿಗೆ ಸೌಲಭ್ಯಗಳು ಸಿಗುವಂತೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಾನು ಸಂಘದಿಂದ ಕೋರ್ತಾ ಇದ್ದೇನೆ. ಈ ಸಚಿವರುಗಳಾಗಿರ್ಲಿ ಅಥವಾ ಲ್ಯಾಂಡ್ ಈ ಆಪ್ ಗಳನ್ನ ಏನ್ ಡೆವಲಪ್ ಮಾಡ್ತಾರೆ ಅವ್ರುಗಳು ಮಲೆನಾಡು ಭಾಗದಲ್ಲಿ ಮೇನ್ ಆಗಿ ಬಂದು ಆ ಲ್ಯಾಂಡ್ ಇದನ್ನ ಆಪ್ ಡೆವಲಪ್ ಮಾಡ್ಬೇಕಾದ್ರೆ ಫಸ್ಟ್ ನೋಡ್ಬೇಕಾಗತ್ತೆ. ಈ ಪೈಲಟ್ ಅಂತ ಹೇಳಿ ಇದು ಆಪ್ ಗಳನ್ನ ಬಿಡ್ತಾರಲ್ಲ, ಇಲ್ಲಿ ಮಲೆನಾಡು ಈಗ ಹೆಚ್ಚಾಗಿ ಸಾಗರದಲ್ಲಿ ಮಲೆನಾಡು ಅಂತ ಹಿಡ್ಕೊಂಡ್ರೆ ಸಾಗರ ಸಿಟಿಲಿ ಮಾತ್ರ ಸ್ವಲ್ಪ ನಮ್ಗೆ ನೆಟ್ವರ್ಕ್ ಎಲ್ಲ ಚೆನ್ನಾಗಿದೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಚೆಗೆ ಹೋದಂಗೂ ನೆಟ್ವರ್ಕ್ ಗಳು ವೀಕ್ ಆಗ್ತಾ ಹೋಗುತ್ತೆ. ಮೊಬೈಲ್ ಆಕ್ಟಿಗೆ ಬೇಗನಾಗಿ ಬೇಕಾಗಿರೋದೇ ನೆಟ್ವರ್ಕ್ ಗಳು. ಈಗ ಕರೂರು, ಕಟ್ಟಿನಕಾರು, ಬಾರಂಗಿ ಆಗಿ ಬದೇ ಬಿಡಿ, ಇಲ್ಲಿ ಹಾವಿನಹಳ್ಳಿ ಹೋಬಳಿಗೆ ಹೋದ್ರೇನೆ ಈ ಬ್ರಾಹ್ಮಣ ಬೇದೂರು, ಇಕ್ಕೇರಿ ಇಲ್ಲಿ ಒಳಗೆ ಹೋದಂಗೆ 2-3 ಕಿಲೋಮೀಟರ್ ಸಾಗರ ಟೌನ್ ಇಂದ ಹೊರಗೆ ಹೋದಂಗೆ ಆಪ್ ಗಳೇ ವರ್ಕ್ ಆಗಲ್ಲ, ಓಪನ್ ಆಗಲ್ಲ. ಅಲ್ಲಿ ಹೇಗೆ ಲ್ಯಾಂಡ್ ಬಿಟ್ ಮಾಡಕ್ ಸಾಧ್ಯ? ಅಲ್ಲಿ ತನಕ ಹೋಗಿರ್ತಾರೆ, ಓಪನ್ ಆಗಲ್ಲ ಆಪ್, ಮತ್ತೆ ವಾಪಸ್ ಬರ್ಬೇಕಾಗತ್ತೆ. ಕೇವಲ ಬೆಂಗಳೂರಲ್ಲಿ ನೆಟ್ವರ್ಕ್ ಇರುತ್ತೆ, ಬಟ್ ಏನಾಗಿರುತ್ತೆ ಲ್ಯಾಂಡ್ ಬಿಟ್ ಮಾಡಕ್ ಲ್ಯಾಂಡೇ ಇಲ್ಲ, ಯಾಕಂದ್ರೆ ಎಲ್ಲ ಪ್ರೈವೇಟ್ ಲ್ಯಾಂಡ್ಗಳು. ಅಲ್ಲೇ ಲ್ಯಾಂಡ್ ಬಿಟ್ ಮಾಡೋ ಅವಶ್ಯಕತೆ ಇರುತ್ತೆ. ಹಂಗಾಗಿ ಅಲ್ಲಿ ಆ ಆಪ್ ಯಾವ್ದು ಏನ್ ಅದ್ರದ್ದು ಪ್ರಯೋಜನ ಆಗ್ಲಿ ಅಪ್ರಯೋಜನ ಆಗ್ಲಿ ಏನಾಗ್ತಾ ಇದೆ ಅದ್ರದ್ದು ಡೆವಲಪ್ಮೆಂಟ್ ಅಂದ್ರೆ ಅದ್ರ ಸ್ಟೇಟಸ್ ಏನು ಗೊತ್ತಾಗಲ್ಲ. ಏನಿದೆ ಲ್ಯಾಂಡ್ ಈ ಆಪ್ ಗಳು ಏನ್ ಮಾಡ್ತಾರೆ ಪರಿಣಾಮಕಾರಿಯಾಗಿ ಬರ್ಬೇಕು ಅಂದ್ರೆ ಯಾವ ರೀಜನ್ಗೆ ಅದನ್ನ ಬಿಡ್ತಿದ್ದಾರೆ ಮೇನ್ ಆಗಿ
ಅಲ್ಲೇ ಹೋಗಿ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು. ನಾನು ಹೇಳೋದಾದ್ರೆ ಬೆಂಗಳೂರಲ್ಲಿ ಯಾವ್ದು ಒತ್ತುವರಿಗಳೆಲ್ಲ ಕಮ್ಮಿ, ಬೆಂಗಳೂರಲ್ಲಿ ಯಾವ್ದು ಗೌರ್ಮೆಂಟ್ ಲ್ಯಾಂಡ್ ಇಲ್ಲ, ಆಪ್ ತಗೊಂಡು ಅವ್ರಿಗೆ ಏನಾಗಬೇಕಾಗಿದೆ, ಏನು ಕೆಲಸ ನಡೆಯಲ್ಲ ಅಲ್ಲಿ. ಇಲ್ಲಿ ಗೊತ್ತಾಗುತ್ತೆ ಅದ್ರ ಪರಿಣಾಮಕಾರಿ. ಒತ್ತುವರಿ ಇರೋದು ಮೇನ್ ಆಗಿ ಮಲ್ನಾಡ್ ರೀಜನ್ ಅಲ್ಲಿ, ಯಾವ ಬಯಲುಸೀಮೆಲೂ ಅಲ್ಲ, ಬೆಂಗಳೂರಲ್ಲೂ ಅಲ್ಲ, ಮಲ್ನಾಡಲ್ಲಿ ಅಂತ ಕಡೆಯಲ್ಲಿ. ಹಾಗಾಗಿ ಮೇನ್ ಆಗಿ ಇಲ್ಲಿ ಬಂದು ನೋಡ್ಬೇಕಾಗಿ ಕೇಳ್ಕೊಂತೀವಿ. ಇಲ್ಲಿ ವಿಎಗಳಿಗೆ ಒತ್ತಡ ಏರೋದನ್ನ ಕಮ್ಮಿ ಮಾಡಿ ಅಂತ ಕೇಳ್ಕೊಂತ ಇದ್ದೀವಿ. ಶ್ವೇತಾ ಅಂತ. ಈ ಸಂದರ್ಭದಲ್ಲಿ ನಂದೀಶ್, ಗಜೇಂದ್ರ, ಗುರುರಾಜ್, ರಘು, ಬೀರಪ್ಪ, ವಿನಾಯಕ್ ಇನ್ನಿತರರು ಹಾಜರಿದ್ದರು. ಸಾಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕಳ್ಳತನವಾಗಿದ್ದ 1 ಲಕ್ಷ ರೂಪಾಯಿ ಪತ್ತೆ ಹಚ್ಚಿ ಮಾಲೀಕರಿಗೆ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಹಿಂದಿರುಗಿಸಿದ ಘಟನೆ ಬುಧವಾರ ನಡೆದಿದೆ. ದಿನಾಂಕ 26/8/2024 ಮಧ್ಯಾಹ್ನ 2:30 ಸುಮಾರಿಗೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪರಮೇಶ್ವರ್ ಎಂಬುವವರು ಬಸ್ಸಿಗಾಗಿ ಕಾಯುತ್ತಿದ್ದಾಗ ತಮ್ಮ ಬ್ಯಾಗ್ನಲ್ಲಿದ್ದ ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ಪೇಟೆ ಠಾಣೆಗೆ ದೂರು ನೀಡಿದ್ದರು. ಪರಮೇಶ್ವರ್ ಅವರ ಬ್ಯಾಗನ್ನು ಬ್ಲೇಡಿನಿಂದ ಕೊಯ್ದು ಹಣ ಕಳ್ಳತನ ಮಾಡಲಾಗಿರುವ ಸಂಬಂಧ ಪೇಟೆ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹುಬ್ಬಳ್ಳಿ ಗಂಗಾಧರ ನಗರದ ವಾಸಿ ಆಟೋ ಚಾಲಕ ಪರಶುರಾಮ ಕ್ಯಾರಟಕ್ಕಿ ಎಂಬಾತನನ್ನು ಬಂಧಿಸಿ ಆತನಿಂದ 1 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳಲಾಗಿತ್ತು. ಬುಧವಾರ ಡಿವೈಎಸ್ಪಿ ನೇತೃತ್ವದಲ್ಲಿ ವಶಪಡಿಸಿಕೊಂಡ 1 ಲಕ್ಷ ರೂಪಾಯಿಗಳನ್ನು ವಾರಸುದಾರರಾದ ಪರಮೇಶ್ವರ್ ಅವರಿಗೆ ಹಿಂದಿರುಗಿಸಲಾಗಿದೆ. ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ವೃತ್ತ ನಿರೀಕ್ಷಕ ಸೀತಾರಾಮ್, ಸಬ್ ಇನ್ಸ್ಪೆಕ್ಟರ್ಗಳಾದ ನಾಗರಾಜ್ ಟಿಎಂ, ಯಲ್ಲಪ್ಪ ಹಿರಗಣ್ಣನವರ್, ಟಿಡಿ ಸಾಗರ್ಕರ್, ಸಿಬ್ಬಂದಿಗಳಾದ ಸನಾವುಲ್ಲಾ, ವಿಕಾಸ್, ವಿಶ್ವನಾಥ್, ಕೃಷ್ಣಮೂರ್ತಿ ಪಾಲ್ಗೊಂಡಿದ್ದರು. ಈ ಕುರಿತು ಮಾಹಿತಿ ನೀಡಿದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್, 6/8/2024 ನಮ್ಮ ಸಾಗರ ಬಸ್ ಸ್ಟ್ಯಾಂಡ್ನಿಂದ ಒಂದು ಪರಮೇಶ್ವರನವರ ಬ್ಯಾಗ್ನಿಂದ ಸುಮಾರು 1.5 ಲಕ್ಷ ಆಗುವಷ್ಟು ಹಣವನ್ನು ಈ ಪಿಕ್ ಪ್ಯಾಕೆಟ್ ಮಾಡುವವರು ಬ್ಲೇಡ್ನಿಂದ ಕಟ್ ಮಾಡಿ ತೋರಿಸ್ಕೊಂಡು ಹೋಗಿದ್ರು. ತಕ್ಷಣ ಕಾರ್ಯಪ್ರವರಾದ ಪೊಲೀಸರು CC ಕ್ಯಾಮರಾ ಫುಟೇಜ್ಗಳು ಮತ್ತು ಬೇರೆ ಮಾಹಿತಿಗಳನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ಕೇವಲ 7 ದಿವಸದಲ್ಲಿ ಆರೋಪಿತರನ್ನು ರಸ್ತೆಗಿರಿ ಮಾಡಿ ಆತನಿಂದ ಸುಮಾರು 1 ಲಕ್ಷ ಮೌಲ್ಯದ ಹಣವನ್ನು ತಗೊಂಡು ಹಣವನ್ನು ವಶಪಡಿಸಿಕೊಂಡಿದ್ದಾನೆ. ಆರೋಪಿ ಪರಶುರಾಮ್ ಕ್ಯಾರೆಟ್ ಅಂತೇಳಿ ಹುಬ್ಬಳ್ಳಿಯವರಿದ್ದಾರೆ. ಇದು ಒಂದು ಸೆಟಲ್ಮೆಂಟ್ ಗ್ಯಾಂಗಿಗೆ ಸಂಬಂಧಪಟ್ಟ ಗ್ಯಾಂಗಿನ ಅವರು ಸದಸ್ಯ ಇರ್ತಾರೆ. ಆಗಾಗ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಜನಗಳು ಇರ್ತದೆ ಆ ಸಂದರ್ಭದಲ್ಲಿ ಒಂದು ಪಿಕ್ಪಾಕೆಟನ್ನು ಮಾಡಿ ಮುಖ್ಯವಾಗಿ ಬ್ಲೇಡ್ ಮುಖಾಂತರ ಬ್ಯಾಗ್ಗಳನ್ನು ಕಟ್ ಮಾಡಿ ತಗೊಂಡು ಹೋಗ್ತಾ ಇರ್ತಾರೆ. ಸಾರ್ವಜನಿಕರು ಗಮನಿಸಬೇಕಾದ್ದೇನಂತ ಹೇಳಿದ್ರೆ ಯಾರಾದರೂ ಕ್ಯಾಶ್ ಇದ್ರೂ ಸಹ ತಮ್ಮ ಕೈ ಮುಂದುಗಡೆ ಇಟ್ಕೊಂಡಿರಬೇಕು, ಹಿಂದುಗಡೆ ಕಟ್ ಮಾಡೋ ಚಾನ್ಸನ್ನು ಲಕ್ಷಿಸಬೇಕಾಗಿದೆ. ಈ ಪ್ರಕರಣವನ್ನು ಕೇವಲ 7 ದಿವಸದಲ್ಲಿ ನಮ್ಮ ಸಿಬ್ಬಂದಿಯವರು ಪತ್ತೆ ಹಚ್ಚಿದ್ದಾರೆ. ಅದಕ್ಕಾಗಿ ನಮ್ಮ ಸಾಗರ ನಗರ ಠಾಣೆಯ ಎಲ್ಲ ಮುಖ್ಯವಾಗಿ ಕ್ರೈಮ್ ಸಿಬ್ಬಂದಿಯನ್ನು ನಾನು ಇಲ್ಲಿ ಶ್ಲಾಘಿಸ್ತಾ ಇದ್ದೀನಿ. ಮತ್ತು ನಮ್ಮ SP ಮಿತ್ರಪುರ ಅವರು ಸಹ ಈ ಕುರಿತಾಗಿ ನಮ್ಮ ಸಿಬ್ಬಂದಿಯವರಿಗೆ ಶ್ಲಾಘನೆ ನೀಡಿದ್ದಾರೆ. ಇನ್ನೊಂದು ಈ ದಿವಸ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಕೇವಲ ಪ್ರಕರಣ ದಾಖಲಾದ 1 ತಿಂಗಳ ಒಳಗಾಗಿ ಕಳುವಿಗೆ ಹೋದಂಥ ಏನು ಕಳ್ಕೊಂಡಿದ್ರಲ್ಲ ಹಣವನ್ನು ಸಹ ಫಿರ್ಯಾದಿದಾರರಿಗೆ ಮತ್ತು ನಮ್ಮ ಮಾನ್ಯ ನ್ಯಾಯಾಲಯದಿಂದ ನಾವೇ ಪರವಾನಗಿಯನ್ನು ಪಡ್ಕೊಂಡು ಇದು ಯಾವುದೇ ರೀತಿಯಿಂದ ವಾಪಸ್ ಪಡ್ಕೊಳ್ಳೋದೇ ಸಮಸ್ಯೆ ಆಗದ ರೀತಿಯಲ್ಲಿ ರಿಟರ್ನ್ ಕೊಟ್ಟಿದ್ದೀವಿ. ಇದು ಫಸ್ಟ್ ಟೈಮಿಗೆ ನಮ್ಮ ಸಾಗರದಲ್ಲಿ ಅಂತ ಮಾಡಿ ಕಳೆದ 1 ವರ್ಷದಲ್ಲಿ 1 ತಿಂಗಳ ಒಳಗಾಗಿ ಫಿರ್ಯಾದಿದಾರರಿಗೆ ಅವರ ಸ್ವತ್ತನ್ನು ಮಾಡಿಸಿದಂಥ ವಿಶೇಷವಾದ ಒಂದು ಪ್ರಕರಣ ಅಂತ ನಾನು ಹೇಳ್ತಾ ಇದ್ದೀನಿ. ಹಣವನ್ನು ಪತ್ತೆ ಹಚ್ಚಿ ಹಿಂದಿರುಗಿಸಿದ ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ ಪರಮೇಶ್ವರ್, ನನ್ನ ಹೆಸರು ಪರಮೇಶ್ವರ್ ಅಂತೇಳಿ, ನಮ್ದು ಹಳ್ಳಿ ಇಲ್ಲಿಂದ 40 ಕಿಲೋಮೀಟರ್ ಆ ಕಡೆ ಅರಳಗೋಡು ಅಂತ ಇದೆ. ನಾನು 26ನೇ ತಾರೀಕು ದಿವಸ ಮಧ್ಯಾಹ್ನದ ಹೊತ್ತಿಗೆ ಸಾಗರ ಬಂದೆ. ಆಫ್ಸ್ಕೋರ್ಸಿಂದ ಒಂದಿಷ್ಟು ನನಗೆ ಬರೋ ದುಡ್ಡಿತ್ತು, ಅದನ್ನು ತಗೊಂಡು 1.5 ಲಕ್ಷ ರೂಪಾಯಿ ಬ್ಯಾಗಲ್ಲಿ ಇಟ್ಕೊಂಡು ಬಂದೆವು. KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತಾ ಇರ್ಬೇಕಿದ್ರೆ ಒಂದು 4 ಜನ ನುಗ್ಗಾಟ ಮಾಡಿದ್ರು. ನನಗೆ ಅವರು ಯಾಕೆ ನುಗ್ತಾ ಇದಾರೆ ಹೇಳೋ ಕಲ್ಪನೆ ಇರಲಿಲ್ಲ. ಸೀಟಿಗಾಗಿ ನುಗ್ತಾ ಇರ್ಬೋದು ಅಂತ ಒಂದು ಅಂದಾಜು ಮಾಡ್ಕೊಂಡೆ. ನಾನು ಮುಂದೆ ಹೋಗಿ 2ನೇ ಸೀಟಲ್ಲಿ ಕೂತ್ಕೊಂಡು ಇಲ್ಲಿಂದ ಹೆಚ್ಚು ಕಡಿಮೆ ವರದಳ್ಳಿ ರೋಡ್ ಹೋಗೋ ತನಕ ಈ ಬ್ಯಾಗ್ ಅನ್ನು ಹಿಂಗ್ ನೋಡೋ ತನಕ ಈ ಬ್ಯಾಗ್ ಕೆಳಗಡೆ ಕೊಯ್ದು ದುಡ್ಡನ್ನು ಪೂರ್ಣ ಇದು ಮಾಡ್ಬಿಟ್ಟಿದ್ರು. 1.5 ಲಕ್ಷನೂ ತೆಗೆದಿದ್ದು. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತಾಲೂಕು ಹೋಗಿ ಹೇಳ್ಕೊಂಡು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದೆ, ಹಿಂಗಾಗ್ಬಿಡ್ತು ನನ್ನ ಪರಿಸ್ಥಿತಿ ಅಂತ. ಅವಾಗ ಅವ್ರು ಇಲ್ಲ, ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಡು, ನ್ಯಾಯ ಸಿಗ್ತದೆ, ನೀನು ಯೋಚನೆ ಮಾಡ್ಬಿಡ, ನಾನು ಬರ್ತೀನಿ ಅಂತೇಳಿ ಜೊತೆಗೆ ಬಂದು ನಂಗೆ ಧೈರ್ಯ ಹೇಳಿ ಇದು ಮಾಡಿದ್ರು. ಪೊಲೀಸ್ ಇಲಾಖೆ ನನ್ನ ಸಂಪರ್ಕ ಮಾಡಿದಾಗ ಅವರು ಒಂದು ಕಂಪ್ಲೇಂಟ್ ಅಂತ ತಗೊಂಡು, ನೀವು ಹೆದರ್ಬೇಡಿ, ಆದಷ್ಟು ಬೇಗ ಒಂದು ಕಳ್ಳರನ್ನು ಹಿಡಿಯೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರು. ಅದೇ ರೀತಿ ಅವ್ರನ್ನ ಸಿಕ್ಕಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟರು.
ಆ ನಂತರ ಇವತ್ತು ಬರ್ಲಿಕ್ಕೆ ಹೇಳಿದ್ರು. ಬಂದಾಗ ನಂಗೆ ನಿಮ್ಮ ದುಡ್ಡನ್ನು ನೀವು ತಗೊಂಡೋಗಿ ಹೇಳಿ ನನ್ನನ್ನ ಇದು ಮಾಡಿದ್ರು. ದುಡ್ಡನ್ನ ಕೊಡ್ತಾ ಇದ್ರು, ಕೊಟ್ಟಿದ್ದಾರೆ ಈಗ. ಇಷ್ಟು ಅಂದ್ರೆ ನಾವು ಕೈ ಎತ್ತಿ ಕೊಟ್ಟಿರೋ ದುಡ್ಡೇ ನಮ್ಗೆ ತಿರುಗಿ ಬರೋದಿಲ್ಲ. ಇಂಥ ಕಾಲದಲ್ಲಿ ನಾವು ಕಳ್ಕೊಂಡಿರೋ ದುಡ್ಡು ನಂಗೆ ಸಿಕ್ಕಿದೆ ಅಂತ ನಂಗೆ ಇವತ್ತು ನಿಜಕ್ಕೂ ಅಂದ್ರೆ ಭಾರಿ ಸಂತೋಷ ಆಗಿದೆ. ನಾನು ಒಬ್ಬ ಸ್ಥಿತಿವಂತ ಕುಟುಂಬದಿಂದ ಬಂದವನು, ನಾನು ಬಡವ. ನನಗೆ ಇವತ್ತು ಅಂದ್ರೆ ಎಷ್ಟು ಆನಂದ ಆಗಿದೆ ಅಂದ್ರೆ ಆ ಇಲಾಖೆಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೇನೆ. ಮುಂದೂ ಕೂಡ ಜನಸಾಮಾನ್ಯರು ಕೂಡ ಹಣವನ್ನು ಇವಾಗ ಅಥವಾ ಯಾವುದೇ ಒಂದು ಬೆಲೆ ಬಾಳುವ ವಸ್ತು ಇವಾಗ ಆದಷ್ಟು ಜಾಗೃತಿಯಾಗಿದೆ. ಅಂದ್ರೆ ಕಳ್ಳಕಾಕರ ಸಿಗದೆ ಒಳ್ಳೆ ರೀತಿಯೊಳಗೆ ನಾವು ದುಡಿದಂತ ದುಡ್ಡನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಇಲಾಖೆಯು ಕೂಡ ನಮ್ಮ ಜೊತೆಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾರೆ ಹೇಳೋದಕ್ಕೆ ನಾನೇ ಸಾಕ್ಷಿ. ಹಾಮಭಟ್ಟ ನೆನಪಿನ ಹಬ್ಬ ಮತ್ತು ಶಾಂತವೇರಿಯ ಆಶಾಂತ ಸಂತ ಕುರಿತ ಶಾಂತವೇರಿ ಗೋಪಾಲಗೌಡರ ಶತಮಾನೋತ್ಸವ ವಿಚಾರ ಸಂಕಿರಣ ಸೆಪ್ಟೆಂಬರ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ತುಮರಿ ಶಾಂತವೇರಿ ಗೋಪಾಲಗೌಡ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಯೋಜಕ ಬಿಆರ್ ಜೈನ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭಿವ್ಯಕ್ತಿ ಬಳಗ ಅನ್ನೋದು ನಮ್ಮ ರಾಘವೇಂದ್ರ ಅವರ ತಂದೆ ಹಲ್ಕರೆ ಮಂಜುನಾಥ್ ಭಟ್ ಅನ್ನೋರು ಹುಟ್ಟಾಕಿದಂಥ ಒಂದು ಸಂಸ್ಥೆ ತುಮರಿನಲ್ಲಿ. ಆ ಅಭಿವ್ಯಕ್ತಿ ಬಳಗದ ದಿಂದ ಒಂದು ಶಾಂತವೇರಿ ಗೋಪಾಲಗೌಡ ರಂಗಮಂದಿರ ಅಂತೇಳಿ ಒಂದು ರಂಗಮಂದಿರವನ್ನು ಕೂಡ ತುಮರಿಯಲ್ಲಿ ಅವರೇ ಸ್ಥಾಪನೆ ಮಾಡಿದ್ದಾರೆ, ಅದನ್ನು ಕಟ್ಟಿದ್ದಾರೆ ಗೋಪಾಲಗೌಡರ ಹೆಸರಿನಲ್ಲಿ. ನಿರಂತರವಾಗಿ ಅವರು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಅವರು ಇರುವಾಗ ಮಾಡ್ತಾ ಇದ್ರು. ನಮ್ಮ ಹಲ್ಕರೆ ಮಂಜುನಾಥ್ ಭಟ್ರು ಅವರು ಮೂಲತಃ ಸಮಾಜವಾದಿ ಚಿಂತನೆಯಲ್ಲಿ ಬೆಳೆದು ಬಂದವರು. ಮತ್ತೆ ಶಾಂತವೇರಿ ಗೋಪಾಲಗೌಡರಿಗೆ ಅತ್ಯಂತ ಪ್ರಿಯರಾದಂಥ ವ್ಯಕ್ತಿಯವರು. ಶಾಂತವೇರಿ ಗೋಪಾಲಗೌಡರ ಜೊತೆಯಲ್ಲಿ ಓಡಾಡಿಕೊಂಡು ಇದ್ದಂಥ ವ್ಯಕ್ತಿಯವರು. ಹಲ್ಕರೆ ಮಂಜುನಾಥ ಭಟ್ರಿಗೆ ಈ ರೀತಿಯ ಸಮಾಜವಾದಿ ಚಿಂತನೆ, ಸಾಂಸ್ಕೃತಿಕ ಚಟುವಟಿಕೆಗಳು, ನಾಟಕಗಳು, ವಿಚಾರ ಸಂಕಿರಣಗಳು, ಈ ಥರದನ್ನೆಲ್ಲ ಇದರಲ್ಲೆಲ್ಲ ಬಹಳ ಆಸಕ್ತಿ ಇದ್ದಂಥ ಒಬ್ಬ ವ್ಯಕ್ತಿ ಅವರು ನಮ್ಮ ಕೆ ವಿ ಸುಬ್ಬಣ್ಣ ಅವರ ಜೊತೆಗೂ ಕೂಡ ಬಹಳ ಆತ್ಮೀಯರಾಗಿ ನೀನಾಸಂನಲ್ಲೂ ಕೂಡ ಬಹಳ ಹತ್ತಿರದಲ್ಲಿ ಇದ್ದಂಥವ್ರು. ಅದರಿಂದ ಅವರ ಒಂದು ಪ್ರಯತ್ನದಿಂದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರ ತುಮರಿನಲ್ಲಿ ಕಟ್ಟಿದ್ದಾರೆ, ಬೆಳೆದು ನಿಂತಿದೆ. ಗೋಪಾಲಗೌಡರಿಗೆ 100 ವರ್ಷ ಏನು ಶತಮಾನೋತ್ಸವ ನಡೀತಾ ಇದೆ, ಆ ಆಚರಣೆಯು ಕೂಡ 3 ದಿವಸದ ಕಾರ್ಯಕ್ರಮ. ಈ ತಿಂಗಳು 28, 29, 30 ಆ 3 ದಿವಸದ ಕಾರ್ಯಕ್ರಮವನ್ನು ಅದರಲ್ಲಿ ನಡೆಸ್ತಾರೆ. ಹಾಗೆ ಹಾಮಭಟ್ಟರ ನೆನಪಿನ ಹಬ್ಬವೂ ಕೂಡ ಜೊತೆಯಲ್ಲೇ ಒಟ್ಟಿಗೆ ನಡೀತದೆ. ಈ ಕಾರ್ಯಕ್ರಮಕ್ಕೆ ಅನೇಕ ಜನ ಪ್ರಮುಖರು ಕೂಡ ಬರ್ತಾ ಇದ್ದಾರೆ. ಇದರಲ್ಲೆಲ್ಲ ವಿವರಗಳು ಇದ್ದಾವೆ. ಮತ್ತೆ ಸಚಿವರಾದಂಥ ಇವರು ತಂಗಡಿಗೆಯವರು ಅದನ್ನ ಶಿವರಾಜ್ ಎಸ್ ತಂಗಡಿಗೆಯವರು ಉದ್ಘಾಟನೆ ಮಾಡ್ತಾರೆ. ಮಧು ಬಂಗಾರಪ್ಪನವರು ಕೂಡ ಬಂದು ಅಲ್ಲಿ ವಾರ್ತಾಪತ್ರ ಬಿಡುಗಡೆ ಮಾಡ್ತಾರೆ. ಅಧ್ಯಕ್ಷತೆಯನ್ನ ನಮ್ಮ ಸಾಗರದ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರು ವಹಿಸ್ತಾರೆ. ಅನೇಕ ಜನ ಪ್ರಮುಖರು ಅದರಲ್ಲಿ ಭಾಗವಹಿಸ್ತಾರೆ. ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅನೇಕ ಜನ ವಿಚಾರವಂತರು ಅದರಲ್ಲಿ ಭಾಗವಹಿಸ್ತಾರೆ. ಹಾಗೆ 3 ದಿವಸನೂ ಕೂಡ ವಿಚಾರಗೋಷ್ಠಿಗಳು ಮತ್ತೆ ಸಭೆ, ಸಂವಾದ, ಚರ್ಚೆ ಇವೆಲ್ಲವೂ ಕೂಡ ನಡೀತಾ ಇದೆ. ಆ 3 ದಿವಸನೂ ಕೂಡ ಭಾಗವಹಿಸುವವರ ಹೆಸರನ್ನ ತಮಗೆ ಕೊಟ್ಟಂತ ಪಟ್ಟಿಯಲ್ಲಿ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸೋದ್ರಿಂದ ಈ ಸಂದರ್ಭದಲ್ಲಿ ಇದಕ್ಕೊಂದು ಪ್ರಚಾರವನ್ನು ಕೊಟ್ಟು ತಾವು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಜನ ಬರಬೇಕು, ಭಾಗವಹಿಸ್ಬೇಕು. ನೀವು ಪತ್ರಕರ್ತರು ಕೂಡ ಬಂದು ಭಾಗವಹಿಸ್ಬೇಕು. ಈ ಒಂದು ವಿಚಾರ ಸಂಕಿರಣ ಮತ್ತು ಶಾಂತವೇರಿ ಗೋಪಾಲಗೌಡರಂತ ಒಬ್ಬ ಮಹಾನ್ ವ್ಯಕ್ತಿಯ ಸ್ಮರಣೆ ಒಂದು ಮೆಸೇಜ್ ಇಡೀ ರಾಜ್ಯಕ್ಕೆ ಹೋಗುವ ಹಾಗೆ
ಪ್ರಚಾರ ಕೊಡುವಲ್ಲಿ ತಮ್ಮ ಮಾಧ್ಯಮದ ಕೆಲಸವೂ ಕೂಡ ಬಹಳ ಮುಖ್ಯವಾಗಿದೆ. ಅದರಿಂದ ತಾವುಗಳೆಲ್ಲ ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ತಮ್ಮಲ್ಲಿ. ಅಭಿವ್ಯಕ್ತಿ ಬಳಗದ ಕಾರ್ಯದರ್ಶಿ ಎಚ್.ಎಂ. ರಾಘವೇಂದ್ರ ಮಾತನಾಡಿ, ಅವರ ಸ್ನೇಹಿತರು 1980 ಸುಮಾರಿಗೆ ಉದ್ಘಾಟನೆ ಶುರು ಮಾಡಿದಂಥ ಒಂದು ಸಂಸ್ಥೆ. ಆಮೇಲೆ ಅವ್ರು 2012ರಲ್ಲಿ ತೀರ್ಕೊಂಡ್ರು. ಆ ನಂತರ ನಾವು ಅವರ ಹುಟ್ಟಿದ ದಿವಸದ ನೆನಪಲ್ಲಿ 3 ದಿವಸ ಕಾರ್ಯಕ್ರಮಗಳನ್ನ ಕಳೆದ 13 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ, ಕೊರೋನಾದ 1 ವರ್ಷ ಬಿಟ್ಟು. ಮೊದಲು ಅದನ್ನ ಬರೀ ಸಾಯಂಕಾಲದ 3 ದಿವಸ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾತ್ರ ಮಾಡ್ತಿತ್ತು, ನಾಟಕ, ನೃತ್ಯ, ಸಂಗೀತ ಅಂತ. ಬಟ್ 2015ರ ನಂತರ ಸ್ವಲ್ಪ ದೊಡ್ಡ ಮಟ್ಟಿಗೆ ಒಂದು ವಿಚಾರ ಸಂಕಿರಣ, ಕಥಾಗೋಷ್ಠಿ, ಕವಿಗೋಷ್ಠಿ ಈ ತರ ಶುರು ಮಾಡಿದ್ದೇವೆ. ಆಮೇಲೆ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇತ್ತು. ಲಾಸ್ಟ್ ಇಯರ್ ಗಾಂಧಿ, ನೆಹರು, ಅಂಬೇಡ್ಕರ್, ಅದಕ್ಕೂ ಮೊದಲು ಕೊರೋನೋತ್ತರ ಕರ್ನಾಟಕ, ಅದಕ್ಕೂ ಮೊದಲು ನೆರೆ, ಬರ, ಜನಸಾಮಾನ್ಯರ ಸಂಕಷ್ಟಗಳು. ಹಾಗೆ ಈ ಸಲ ಗೋಪಾಲ್ ಗೌಡ್ರು ಹುಟ್ಟಿ 100 ವರ್ಷ ಆದ ಪ್ರಯತ್ನ 2023ಕ್ಕೆ. ಅದು ಮತ್ತೆ ಆಗ ರಂಗಮಂದಿರ ಅಭಿವ್ಯಕ್ತಿ ಬಳಗದವರು ಅಥವಾ ನನ್ನ ತಂದೆಯವರ ಹಾಮ ಭಟ್ರನ್ನ ಗೋಪಾಲ್ ಗೌಡ್ರ ಹೆಸರಲ್ಲೇ ಕಟ್ಟಿದ್ರಿಂದಾಗಿ ಅವರ ಜನ್ಮ ಶತಮಾನೋತ್ಸವ ಅಂತ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಅಭಿವ್ಯಕ್ತಿ ಬಳಗದ ಎಲ್ಲರಿಗೂ ಮೊದಲು ನೆನಪಾದ್ದು ನಮ್ಗೆಲ್ಲ ಒಂಥರ ನಾಯಕರ ತರ, ಹಿರಿಯಣ್ಣನ ತರ, ಮತ್ತೆ ಆ ಕಡೆ ಊರಿನವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ, ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗೆಲ್ಲ ಆ ರಂಗಮಂದಿರಕ್ಕೆ ತುಂಬಾ ಸಹಾಯವನ್ನ B.R. ಜಯಂತ್ ಅವರು ಮಾಡಿದ್ದಾರೆ. ಸೊ ಅವ್ರಿಗೆ ಬಂದು ನಾವು ರಿಕ್ವೆಸ್ಟ್ ಮಾಡ್ಕೊಡ್ವಿ, ಸೊ ಈ ಎಲ್ಲ ಕಾರ್ಯಕ್ರಮಕ್ಕೆ ನೀವು ಮುಂದಿಟ್ಟು ಮಾಡ್ಕೊಡ್ಬೇಕು, ಅದು ಗೋಪಾಲ್ ಗೌಡ್ರ ಕಾರ್ಯಕ್ರಮ ಆದ್ರಿಂದ ಅಂತ. ಅದಕ್ಕೆ ಅವರು ಸಂತೋಷದ ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಅವ್ರು ಮಾತಾಡ್ತಾರೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.